ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ತ್ಯಾಗ ಬಲಿದಾನದ ಸಂಕೇತವಾಗಿ ಆಚರಿಸುವ ಬಕ್ರೀದ್ ಹಬ್ಬದ ದಿನದಂದು ಪಟ್ಟಣದ ಈದ್ಗಾ ಮೈದಾನದಲ್ಲಿ ಮಸೀದಿ ಗುರುಗಳು ಆದ ಜಾಬೀರ್ ಹಜ್ರತ್ ಹಾಗೂ ಅಬ್ದುಲ್ ಕರೀಂ ಹಜ್ರತ್ ರವರ ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಗಿದೆ. ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಸಮನ್ವಯ ಸಾರಿದರು. ಎಲ್ಲ ಸಮಸ್ತ ನಮ್ಮ ಭಾರತ ದೇಶದ ಜನತೆಗೆ ತ್ಯಾಗ ಬಲಿದಾನದ ಸಂಕೇತವಾದ ಈದುಲ್ ಅಧಾ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಹಲವು ಪರೀಕ್ಷೆಗಳ ನಂತರ ಈ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಕುರಾನ್ನಲ್ಲಿದೆ. ನಮ್ಮ ನಬಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಒಂದು ಪರೀಕ್ಷೆಯ ಅವರು ಪರೀಕ್ಷೆಗೆ ಒಳಪಟ್ಟು ಈ ಹಬ್ಬವನ್ನು ಸೃಷ್ಟಿಕರ್ತನಾದ ಅಲ್ಲಾಹುವಿನಿಂದ ಈ ಒಂದು ಹಬ್ಬ ಅತ್ಯಂತ ಸಂತೋಷಕರವಾದ ಈ ಹಬ್ಬಕ್ಕೆ ನಾವು ಕುರಿ ಮೇಕೆ ಆಡು ಈ ರೀತಿ ಒಂದು ಅದನ್ನು ಬಲಿ ಕೊಟ್ಟು ಅದನ್ನು ಅಲ್ಲಾಹಕ್ಕೋಸ್ಕರ ಬಲಿ ಕೊಟ್ಟು ಆ ಮಾಂಸವನ್ನು ದಾನ ಮಾಡುವ ಮೂಲಕ ಈ ಹಬ್ಬವನ್ನು ಆಚರಿಸ್ತೇವೆ. ಮತ್ತು ಅತ್ಯಂತ ಒಂದು ಅನಾಥ ಮಕ್ಕಳಿಗೆ ನಮ್ಮ ಮಕ್ಕಳಂತೆ ಕಾಣುವಂಥ ಹಬ್ಬ ಈ ಹಬ್ಬವಾಗಿರ್ತದೆ. ಹಾಗಾಗಿ ಎಲ್ಲರೂ ಪರಸ್ಪರ ಶಾಂತಿಯಿಂದ ಸೌಹಾರ್ದತೆಯಿಂದ ಸಮಾನತೆಯಿಂದ ಈ ಹಬ್ಬವನ್ನು ಆಚರಿಸ್ತೇವೆ. ಮುಖ್ಯವಾಗಿ ಪ್ರೀತಿಯ ಹುಟ್ಟುವಂಥ ಹಬ್ಬ ಈ ಹಬ್ಬವಾಗಿರ್ತದೆ. ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು. ಇಂದು ಬಕ್ರೀದ್ ಹಬ್ಬ ಒಂದು ನಮಗೆ ಎಲ್ಲ ಸಂತೋಷ ತಂದಿರ್ತದೆ. ಮತ್ತು ನಾವು ಜಾನುವಾರುಗಳನ್ನು ಕುರ್ಬಾನಿ ಮಾಡಿ ನಾವು ದಾನಗಳು ಮಾಡಿ 3 ದಿನ ಈ ಹಬ್ಬನ ಆಚರಣೆ ಮಾಡ್ತೀನಿ. ಎಲ್ಲ ನಾಡಿನ ಸಮಸ್ತ ಜನರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಗುಂಡ್ಲುಪೇಟೆಯ ಸಮಸ್ತ ನಾಗರಿಕರಿಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ತುಂಬ ಸಂತೋಷದ ದಿನ. ನಮ್ಮ ಮುಖಂಡರುಗಳು ಹಾಗೂ ಹಿರಿಯರು ಹಾಗೂ ಗುರು ಹಿರಿಯರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇವತ್ತು ನಮ್ಮ ಕುರಿಗಳನ್ನು ದಾನ ಮಾಡಿ ಎಲ್ರಿಗೂ ಬಡವರ ಬಗ್ಗರಿಗೆ ಹಂಚೋದು ನಮ್ಮ ಮುಖ್ಯವಾದ ಕಾರ್ಯಕ್ರಮ ಇರ್ತದೆ. ಇದು 3 ದಿನಗಳ ಕಾಲ ಇರ್ತದೆ. ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷರು ಆದ ಸರ್ದಾರ್ ಅವರು, ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್, ಕೋಡಹಳ್ಳಿ ಸರ್ದಾರ್ ನಿಜಾಂ ಬಕ್ರೀದ್ ಹಬ್ಬದ ಶುಭ ಕೋರಿದ್ರು. ಇದೇ ವೇಳೆ ಮುಸ್ಲಿಂ ಬಾಂಧವರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.